ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನಲ್ಲಿ 10 ಮಾರ್ಕ್ಸ್ ಕ್ವಶನ್ ಇದು. ನಾರ್ಮಲ್ ಆಗಿ ಈ ರೀತಿ ಕ್ವಶನ್ನ 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ರೀತಿ ಕ್ವಶನ್ನ ಕೇಳಿದಾಗ ನೀವು ಟೋಟಲ್ ಇನ್ಕಮ್ನ ಕಂಡುಹಿಡಿದು ಅದಾದಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿದು ಆ ಟ್ಯಾಕ್ಸ್ ಲಯಬಿಲಿಟಿ ಮೋರ್ ದ್ಯಾನ್ 10,000 ಬಂದರೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನ ಮಾಡಬೇಕಾಗುತ್ತೆ. ಸೊ ನೋಡೋಣ, ಮೋರ್ ದ್ಯಾನ್ 10,000 ಬರುತ್ತಾ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ? ಬಂದರೆ ಅದಕ್ಕೆ ನಾವೇನು ಪೇ ಮಾಡಬೇಕಾಗುತ್ತೆ ಅಂದರೆ ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಬೇಕು. ನೋಡೋಣ. Ajay, an ordinary student, has the estimated of the following income for the assessment year 25-26. Compute advance tax payable for 4 quarters under old regime. 4 ಕ್ವಾರ್ಟರ್ ಅಂದರೆ 15 ಜೂನ್, 15 ಸೆಪ್ಟೆಂಬರ್, 15 ಡಿಸೆಂಬರ್, 15 ಮಾರ್ಚಿಗೆ 15, 45, 7500 ಕೇಳಿದರೆ ಅದು ಯಾವಾಗ ಅಂದರೆ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಮೋರ್ ದ್ಯಾನ್ ಒಂದು 10,000 ಬಂದಾಗ. ನೋಡೋಣ. ಟೋಟಲ್ ಇನ್ಕಮ್ ಅಂದರೆ 5 ಹೆಡ್ ಇದೆ. 5 ಇನ್ಕಮ್ ಫ್ರಮ್ ಸ್ಯಾಲ್ರಿ, ಪ್ರೊಫೆಷನ್, ಅದರ್ ಸೋರ್ಸಸ್, HP, ಕ್ಯಾಪಿಟಲ್ ಗೇನ್ ಯಾವ್ಯಾವುದಿದೆ ಅದನ್ನು ತೊಗೊಳ್ತಾ ಹೋಗೋಣ. ನೋಡೋಣ ಏನೇನು ಡೇಟಾ ಕೊಟ್ಟಿದ್ದಾನೆ ಅಂತ. ಎಸ್ಟಿಮೇಟೆಡ್ ಇನ್ಕಮ್ ಫ್ರಮ್ ದ ಸ್ಯಾಲ್ರಿ ಅವನೇ ಕ್ಯಾಲ್ಕುಲೇಟ್ ಮಾಡಿದ್ದಾನೆ. ಎಸ್ಟಿಮೇಟೆಡ್ ಇನ್ಕಮ್ ಆಫ್ HP ಅವನೇ ಕ್ಯಾಲ್ಕುಲೇಟ್ ಮಾಡಿದ್ದಾನೆ. ಇನ್ನು 3 ಹೆಡ್ ಯಾವುದೂ ಇಲ್ಲ. ಸೊ ಅಲ್ಲಿಗೆ ಈ 3 20 + 3 23 ಲಕ್ಷನೇ ಗ್ರಾಸ್ ಟೋಟಲ್ ಇನ್ಕಮ್ ಆಯಿತು. ಡಿಡಕ್ಷನ್ ಅವನೇ ಕ್ಯಾಲ್ಕುಲೇಟ್ ಮಾಡಿ 80C1 ಕೊಟ್ಟಿದ್ದಾನೆ, 80D1 ಕೊಟ್ಟಿದ್ದಾನೆ. 80C 80D ಕಳೆದ್ರೆ ನಿಮಗೆ ನೆಟ್ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ನೆಟ್ ಟೋಟಲ್ ಇನ್ಕಮ್ನ ನಾವು ಫಾರ್ಮ್ಯಾಟ್ ಪ್ರಕಾರ ಟ್ಯಾಕ್ಸ್ ಲಯಬಿಲಿಟಿನ ಮಾಡಿ ಪ್ರಾಬ್ಲಮ್ನ ಮಾಡ್ತಾ ಹೋಗೋಣ. ಸೊ ನೋಡೋಣ ಈಗ ಆನ್ಸರು. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಸೊ ಅವ್ನು ಕೊಟ್ಟಿದ್ದು ಇನ್ಕಮ್ ಫ್ರಮ್ ಸ್ಯಾಲ್ರಿ 20 lakh, ಎಸ್ಟಿಮೇಟೆಡ್ ಇನ್ಕಮ್ ಫ್ರಮ್ HP 3 lakh, ಟೋಟಲ್ 23 lakh. ಸೊ ನೆಕ್ಸ್ಟು ಇದೇ ಗ್ರಾಸ್ ಟೋಟಲ್ ಇನ್ಕಮ್ ಆಯಿತು. ಬೇರೆ ಹೆಡ್ ಯಾವುದೂ ಇಲ್ಲ, ಇನ್ನು 3 ಹೆಡ್ಡು. ಸೊ ಹಾಗಾಗಿ ಅವು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ನಿಮ್ಮ ಕ್ವಶನಲ್ಲಿದ್ದ ಡಿಡಕ್ಷನು 80C ಅವನೇ ಹೇಳಿದ್ದ ಅಮೌಂಟ್ 1,40,000 ಆ್ಯಂಡ್ 80D ಮೆಡಿಕಲ್ ಇನ್ಶೂರೆನ್ಸ್ ಅವರೇ ಹೇಳಿದ್ದಾರೆ 20,000. ಸೊ ಎರಡೂ ಡಿಡಕ್ಷನ್ನ ಮೆಡಿಕಲ್ ಇನ್ಶೂರೆನ್ಸ್ನ ನಾವು ಕಲ್ತ್ಕೊಂಡು LIC ದಟ್ ಮೀನ್ಸ್ 80C ಇದನ್ನ ಕಲ್ತ್ಕೊಂಡ್ರೆ ಇನ್ನು 21,40,000 ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಈ ನೆಟ್ ಟ್ಯಾಕ್ಸಬಲ್ ಇನ್ಕಮ್ಗೆ ನಾವು ಟ್ಯಾಕ್ಸ್ ಲಯಬಿಲಿಟಿನ ಮಾಡಬೇಕು. ಸೊ ಟ್ಯಾಕ್ಸ್ ಲಯಬಿಲಿಟಿ ಮಾಡ್ಬೇಕಾದ್ರೆ ಫಾರ್ಮ್ಯಾಟ್ ವೈಸೇ ಹೋಗ್ತಿದ್ದೀನಿ. ಟ್ಯಾಕ್ಸ್ ಆನ್ ಕ್ಯಾಶುವಲ್ ಇನ್ಕಮ್ 30%, ಯಾವುದು ಕ್ಯಾಶುವಲ್ ಇನ್ಕಮ್ ಇಲ್ಲ. ವಿನ್ನಿಂಗ್ ಫ್ರಮ್ ಲಾಟ್ರಿ, ಆರ್ಟ್ಸ್ ವರ್ಕ್, ಕ್ರಾಸ್ ವರ್ಡ್ ಪಸಲ್ಸ್ ಯಾವುದೂ ಇಲ್ಲ. ವಿನ್ನಿಂಗ್ ಫ್ರಮ್ ಟ್ಯಾಕ್ಸ್ ಆನ್ LTCG 12.5%, LTCGನೂ ಇಲ್ಲ. ಇನ್ನು ಟ್ಯಾಕ್ಸ್ ಅದರ್ ಇನ್ಕಮ್ ಅಂದರೆ ಇವ್ಯಾವೂ ಇಲ್ಲ ಅಂದರೆ ಇಲ್ಲಿ ಏನು ಉಳಿದಿರುತ್ತೆ ಅದೇ ಅಮೌಂಟ್ ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಆಗಿರುತ್ತೆ. ಸೊ ಅದ್ರ ಮೇಲೆ ಅಪ್ ಟು ಸ್ಲ್ಯಾಬ್ ಅಪ್ಲೈ ಮಾಡೋಣ. ಈಗ ಅದರ್ ಇನ್ಕಮ್ ಮೇಲೆ ಅಪ್ ಟು 2,50,000 ಎಕ್ಸೆಂಪ್ಟ್, 2,50,000 to 5,00,000 5%. ನೋಡೋಣ. ಈಗ 21,40,000 ಇರೋದ್ರಿಂದ ಎಲ್ಲ ಸ್ಲ್ಯಾಬು ಬರುತ್ತೆ. 2.5 ಲಕ್ಷದವರೆಗೂ ಎಕ್ಸೆಂಪ್ಟು, 2.5 5 ಕೂಡ ಬರುತ್ತೆ, 5 10 ಕೂಡ ಬರುತ್ತೆ, ಮೋರ್ ದ್ಯಾನ್ 10 ಕೂಡ ಬರುತ್ತೆ. ನೋಡೋಣ ಈಗ. ಅಪ್ ಟು 2,50,000 ಎಕ್ಸೆಂಪ್ಟ್, 2,50,000 to 5,00,000. 2 ಲಕ್ಷದಿಂದ 5 ಲಕ್ಷಕ್ಕೆ ಗ್ಯಾಪ್ ಎಷ್ಟು? 5 ಲಕ್ಷದಲ್ಲಿ ಆಲ್ರೆಡಿ ಎಕ್ಸೆಂಪ್ಷನ್ 2.5 ಆಗಿದೆ. ಇನ್ನು 2,50,000 ಮೇಲೆ 5%. ನೆಕ್ಸ್ಟ್ 5,00,000 to 10,00,000. ಆಲ್ರೆಡಿ 5,00,000ವರೆಗೂ ಟ್ಯಾಕ್ಸ್ ಕಟ್ಟಿದ್ದೀರಾ. 5,00,000 to 10,00,000 ಗ್ಯಾಪ್ ಇನ್ 5,00,000. 5,00,000 ಮೇಲೆ 20%. ಇನ್ನು ಮೋರ್ ದ್ಯಾನ್ 10,00,000 10 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ ಆಗಿದೆ. 10 ಲಕ್ಷದ ಮೇಲೆ ಎಷ್ಟಿದೆ ಇವ್ರ ಅಮೌಂಟು? ಸೊ 10,00,000 ಮೈನಸ್ 21,40,000 11,40,000 ಮೇಲೆ 30% ಮಾಡಿ ಹಾಕಿದ್ದೀವಿ. ಸೊ ಈಗ ಇಷ್ಟು ಅಮೌಂಟ್ನ ಕೂಡ್ಕೊಂಡ್ರೆ ಯಾವ್ಯಾವುದು? ಸೊ ಇಲ್ಲಿ ಯಾವುದೂ ಇಲ್ಲ. ಸೊ ಇದು ಎಲ್ಲಿಗೂ ಬರೋಲ್ಲ ಕ್ಯಾಲ್ಕುಲೇಷನ್, ಜಸ್ಟ್ ರೆಫರೆನ್ಸ್ ಅಷ್ಟೇ. ಈ 3 ಅಮೌಂಟ್ನ ಕೂಡ್ಕೊಂಡ್ರೆ ಬರುತ್ತೆ. ಸೊ ರಿಬೇಟ್ 4,00,000 ನಮಗೆ ಬಂದಿರೋ ಟ್ಯಾಕ್ಸ್ 4,54,500. ಅದರಿಂದ ರಿಬೇಟ್ನ ಕಳಿಬೇಕು. ರಿಬೇಟ್ ಅಪ್ಲಿಕಬಲ್ ಆಗೋದು ಯಾವಾಗ ಅಂದರೆ ನಿಮ್ಮ ಈ ಟೋಟಲ್ ಇನ್ಕಮ್ ಇದೆಯಲ್ಲ ಇದು ಬಿಲೋ 5,00,000 ಇದ್ದಾಗ ಆಗ ಮಾತ್ರ ರಿಬೇಟ್ ಬರೋದು. 12,500 ಕಳ್ಕೊಬೋದು. ಸೊ ನಿಮ್ಮ ಟೋಟಲ್ ಇನ್ಕಮೇ ಮೋರ್ ದ್ಯಾನ್ 5,00,000 ಇರೋದ್ರಿಂದ ಇಲ್ಲಿ ರಿಬೇಟ್ ಬರೋದಿಲ್ಲ ಅವ್ರಿಗೆ, ಹಾಗಾಗಿ ನಿಲ್. ಸೊ ಅದೇ ಅಮೌಂಟ್ನ ಕ್ಯಾರಿ ಮಾಡ್ಕೊಂಡಿದ್ದೀವಿ ಕೆಳಗಡೆ. ಇನ್ನು ಸರ್ಚಾರ್ಜ್ ಅಪ್ಲಿಕಬಲ್ ಆಗೋದು ಕೂಡ ಮೋರ್ ದ್ಯಾನ್ 50,00,000 ಇದ್ದಾಗ ಮಾತ್ರ. ಏನು ಟೋಟಲ್ ಇನ್ಕಮು ನಿಮ್ಮದು 50,00,000ವರೆಗೂ ಇಲ್ಲ ಏನು ಟೋಟಲ್ ಇನ್ಕಮ್, ಹಾಗಾಗಿ ಸರ್ಚಾರ್ಜು ಕೂಡ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಇನ್ನು ಆ್ಯಡ್ ಮಾಡೋದು ₹1 ಇದ್ರೂ ಕೂಡ ನೀವು ಅದ್ರ ಮೇಲೆ 4% ಮಾಡಬೇಕು. 1% ಆ್ಯಂಡ್ 3% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, ಟೋಟಲ್ 4%ನ ಈ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಮೈನಸ್ ಟಿ ಡಿ ಎಸ್ ಯಾವುದೇ ಇಲ್ಲ. ಸೊ ಲೆಸ್ ಮಾಡಲಿ. ಸೊ ಟೋಟಲ್ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಮೋರ್ ದ್ಯಾನ್ 10,000 ಬಂದಿದೆ ನೋಡಿ. ಅಂದರೆ ಮೋರ್ ದ್ಯಾನ್ 10,000 ಅಂದರೆ 4,72,680. ಇಟ್ಸ್ ಮೋರ್ ದ್ಯಾನ್ 10,000 ಆಗಿರೋದ್ರಿಂದ ಇದಕ್ಕೆ ನಾವೇನು ಕ್ಯಾಲ್ಕುಲೇಟ್ ಮಾಡಲೇಬೇಕು ಅಂದರೆ ನಾವು ಯಾವಾಗಲೂ ಅಡ್ವಾನ್ಸ್ ಟ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡೋದು 10,000 ಮೇಲೆ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಬಂದಾಗ. ಸೊ ಇಲ್ಲಿ ಮೋರ್ ದ್ಯಾನ್ 10,000 ಇರೋದ್ರಿಂದ ಈ 4,72,680ಗೆ ನಾವು ಈಗ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿರೋ ಹಾಗೆ ಅಡ್ವಾನ್ಸ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೋಡೋಣ ಬನ್ನಿ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ನಮ್ಗೆ ಬಂದ ಆನ್ಸರು 4,72,680. ಸೊ ಡ್ಯೂ ಡೇಟ್ 15 ಜೂನ್, 15 ಸೆಪ್ಟೆಂಬರ್, 15 ಡಿಸೆಂಬರ್, 15 ಮಾರ್ಚ್. 15, 45, 75, 100. ಫಸ್ಟ್ ಸ್ಲ್ಯಾಬಿಗೆ 15, ಸೆಕೆಂಡ್ಗೆ 15 ಮೈನಸ್ 45 30, 45 ಮೈನಸ್ 75 30, 75 ಮೈನಸ್ 100 25. ಸೊ ಯಾವ ಮೆಥಡಲ್ಲಾದ್ರೂ ಮಾಡ್ಬೋದು, ಎರಡು ಕೂಡ ಒಂದೇ ಆನ್ಸರೇ ಬರುತ್ತೆ.
ಸೊ ಈಗ ಡೈರೆಕ್ಟಾಗಿ 4,72,000 ಮೇಲೆ 15% ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 70,902 ಬಂತು. ಸೊ ನೆಕ್ಸ್ಟು ಪರ್ಸೆಂಟೇಜ್ ಅದೇ 4,72,680 ಮೇಲೆ 30% ಮಾಡಿದಾಗ ಇಷ್ಟು ಬಂತು. ಅಗೇನ್ ಮತ್ತು 4,72,000 ಮೇಲೆ 30% ಮಾಡಿದಾಗ ಸೇಮ್ ಅಮೌಂಟ್. ಸೊ ಲಾಸ್ಟಿಗೆ 4,72,680 ಮೇಲೆ 25% ಮಾಡಿದಾಗ 1,18,170. ನೆನಪಲ್ಲಿ ಇಟ್ಕೊಳ್ಳಿ, ಟೋಟಲ್ ಇನ್ಕಮ್ನ ಮಾಡಿ ಟ್ಯಾಕ್ಸ್ ಲಯಬಿಲಿಟಿನ ಮಾಡಿ ಏನು ಅಮೌಂಟು ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ ಅದು ಮೋರ್ ದ್ಯಾನ್ 10,000 ಇದ್ದರೆ ಅದಕ್ಕೆ ನಾವೇನು 10,000 ಒಳಗಡೆ ಬಂದರೆ ಯಾವುದೇ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಮೋರ್ ದ್ಯಾನ್ 10,000 ಬಂದರೆ ಅದಕ್ಕೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇದು ಎಕ್ಸ್ಪೆಕ್ಟೆಡ್ 10 ಮಾರ್ಕ್ಸಿಗೆ ನಿಮಗೆ ಈ ರೀತಿ ಕೇಳ್ತಾನೆ. ಸೊ ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು.